ನಮಸ್ಕಾರ ಸ್ನೇಹಿತರೆ, ನಾನು ಹಾಸನದ ಸಮೀರ್. ಸ್ನೇಹಿತರೆ, ಇವತ್ತು ತುಂಬಾನೇ ಸಿಂಪಲ್ ಆಗಿ ಲೆಡ್ ಅಂದ್ರೆ ಶೀಶಾ ಮೆಲ್ಟ್ ಮಾಡೋ ಮಿಷಿನ್ ಯಾವ ರೀತಿ ತಯಾರಿಸೋದು ಅಂತ ತೋರಿಸ್ಕೊಡ್ತೀನಿ. ಈ ಮಿಷಿನ್ ತಯಾರಿಸೋದಕ್ಕೆ ನಾನು ಸ್ಟೈನ್ಲೆಸ್ ಸ್ಟೀಲಿನ 2 ಪಾತ್ರೆ ತಗೊಬಂದಿದ್ದೀನಿ. ಈ ಪಾತ್ರೆಯಲ್ಲೇ ಈ ಮಿಷಿನ್ ತಯಾರಿಸಿ ತೋರಿಸ್ತೀನಿ. ನೋಡಿ, ಇದು ಕಾಯಲ್, ಎಲೆಕ್ಟ್ರಿಕ್ ಕಾಯಲ್. ಈ ಕಾಯಲ್ ಈ ಪಾತ್ರೆಗೆ ಈ ರೀತಿ ಫಿಟ್ಟಿಂಗ್ ಮಾಡ್ತೀನಿ. ಹೀಟ್ ಕಂಟ್ರೋಲ್ ಮಾಡೋದಕ್ಕೆ ಈ ಸ್ವಿಚ್ ತಗೊಬಂದಿದ್ದೀನಿ. ಈ ಸ್ವಿಚ್ ಅಲ್ಲಿ ಹೀಟ್ ಕಂಟ್ರೋಲ್ ಮಾಡಬಹುದು, ಮತ್ತೆ ಆಟೋಮೆಟಿಕ್ ಆಗಿ ಆಫ್ ಕೂಡ ಆಗುತ್ತೆ. ಕರಗಿರುವ ಸೀಸಾ ಹೊರಗೆ ತೆಗೆಯೋದಕ್ಕೆ ಈ ಬೋಲ್ಟ್ ಗೆ ಸೆಂಟ್ರಲ್ ಹೋಲ್ ಮಾಡಿದೀನಲ್ಲ, ಈ ಹೋಲಿಗೆ ಈ ರಾಡು ಲಾಕ್ ಆಗುತ್ತೆ. ನಮ್ಮ ಅವಶ್ಯಕತೆಗೆ ತಕ್ಕಂತೆ ನಮಗೆ ಎಷ್ಟು ಲೆಡ್ ಬೇಕೋ ಅಷ್ಟು ನಾವು ಹೊರಗಡೆ ತೆಗೆಯೋದಕ್ಕೆ ಈ ರಾಡು ಸಹಾಯ ಮಾಡುತ್ತೆ. ದೊಡ್ಡ ಪಾತ್ರೆಯ ಡಯಾಮೀಟರ್ ಎಷ್ಟಿದೆ ಅಷ್ಟಕ್ಕೆ ಈ ಪ್ಲೇಟ್ ತಗೊಬಂದಿದ್ದೀನಿ. ಈ ಪ್ಲೇಟಿಗೆ ಈ ಸಣ್ಣ ಪ್ಲೇಟ್ ಸೆಂಟ್ರಲ್ಲಿ ಕೂರ್ಬೇಕು, ಅದಕ್ಕೆ ಇದು ಲೇಸರ್ ಕಟಿಂಗ್ ಅಲ್ಲಿ ಹೋಲ್ ಮಾಡಿಸ್ಕೊ ಬಂದಿದ್ದೀನಿ. ಬನ್ನಿ, ಈಗ ಇದು ಯಾವ ರೀತಿ ಅಸೆಂಬಲ್ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ಹಾಗೆ ನಿಮ್ಮ ಮೈಂಡ್ ಅಲ್ಲಿ ಒಂದು ಪ್ರಶ್ನೆ ಬರ್ತಾ ಇರ್ಬೋದು ಅಲ್ವಾ ಸ್ನೇಹಿತರೆ, ಇದು ಏನ್ ಯೂಸ್ ಆಗುತ್ತೆ, ಇದು ಏನ್ ತೋರಿಸ್ತಾ ಇದಾರೆ ಇವರು ಅಂತ. ಸ್ನೇಹಿತರೆ, ಇದರಿಂದ ನೋಡಿ, ನಾನೀಗ ಮಾಡ್ತಾ ಇರೋದು ಲೆಡ್ ಮೆಲ್ಟ್ ಮಾಡೋ ರೀತಿ. ಇದನ್ನ ಅಪ್ಗ್ರೇಡ್ ಮಾಡ್ಕೊಂಡ್ರೆ ನಾವು ಚಿನ್ನನು ಕೂಡ ಇದರಲ್ಲಿ ಮೆಲ್ಟ್ ಮಾಡಬಹುದು, ಬೆಳ್ಳಿನೂ ಕೂಡ ಮೆಲ್ಟ್ ಮಾಡಬಹುದು, ತಾಮ್ರ, ಹಿತ್ತಾಳೆ, ಸಿಲ್ವರ್, ಈ ರೀತಿ ಯಾವ ಲೋಹ ಬೇಕಾದ್ರೂ ಇದರಲ್ಲಿ ಕರಗಿಸಬಹುದು. ನಾನು ಸುಮ್ನೆ ಡೆಮೋಗೋಸ್ಕರ ಪಾತ್ರೆಗಳನ್ನ ಯೂಸ್ ಮಾಡ್ಬಿಟ್ಟು ಈ ರೀತಿ ಒಂದು ಮಿಷಿನ್ ಮಾಡಿ ತೋರಿಸ್ತಾ ಇದ್ದೀನಿ. ನಿಮ್ಮಲ್ಲಿ ಯಾರಿಗಾದ್ರೂ ಇದರಿಂದ ಉಪಯೋಗ ಆಗೋ ಹಾಗಿದ್ರೆ ನೀವು ಇದನ್ನ ಸ್ವಲ್ಪ ಅಪ್ಗ್ರೇಡ್ ಮಾಡ್ಕೋಬೇಕಾಗುತ್ತೆ. ಪಾತ್ರೆಯ ಜಾಗದಲ್ಲಿ ಸ್ವಲ್ಪ ನೀವು ಹೆವಿ ಮೆಟೀರಿಯಲ್ ಯೂಸ್ ಮಾಡ್ಬೇಕಾಗುತ್ತೆ. ನನ್ನ ಲೆಕ್ಕಾಚಾರದಲ್ಲಿ ಇದು ಬ್ಯಾಟ್ರಿ ರೀಕಂಡೀಷನ್ ಮಾಡ್ತಾರಲ್ಲ ಅವರಿಗೆ ತುಂಬಾ ಯೂಸ್ ಆಗ್ಬೋದು. ಹಾಗೆ ಚಿನ್ನ ಬೆಳ್ಳಿ ಕೆಲಸ ಮಾಡೋರಿಗೆ ಮತ್ತು ಮೋಲ್ಡಿಂಗ್ ಮಾಡ್ತಾರಲ್ಲ ಸ್ನೇಹಿತರೆ, ಆ ಮೋಲ್ಡಿಂಗ್ ಕೆಲಸ ಮಾಡೋರಿಗೂ ಇದು ಯೂಸ್ ಆಗ್ಬೋದು. ನಮಗೆ ಬೇಕಾಗಿರುವ ಟೆಂಪರೇಚರ್ ಪ್ರಕಾರ ನಾವು ಈ ಹೀಟಿಂಗ್ ಕಾಯಿಲ್ ಪರ್ಚೇಸ್ ಮಾಡಬೇಕಾಗುತ್ತೆ. ಸಣ್ಣ ಪಾತ್ರೆಗೆ ಈ ರೀತಿ ಬೋಲ್ಟ್ ಫಿಟ್ಟಿಂಗ್ ಮಾಡಿದ್ದೀನಿ. ಈ ಬೋಲ್ಟ್ ಅಲ್ಲಿ ಸೆಂಟ್ರಲ್ ಹೋಲ್ ಇದೆಯಲ್ಲ, ಆ ಹೋಲಿಗೆ ನೋಡಿ ರಾಡ್ ಹೋಗಿ ಈ ರೀತಿ ಲಾಕ್ ಆಗುತ್ತೆ. ಈ ರಾಡ್ ಮೇಲೆ ಕಿತ್ತಿದ್ರೆ ಮಾತ್ರ ಕರಗಿರುವ ಶೀಶಾ ಕೆಳಗಡೆ ಬರಬೇಕು. ಒಂದ್ಸಲ ಲೀಕೇಜ್ ಚೆಕ್ ಮಾಡ್ಕೊಳ್ಳೋಣ ಸ್ನೇಹಿತರೆ. ನೀರು ಹಾಕ್ಬಿಟ್ಟು ಒಂದ್ಸಲ ಲೀಕೇಜ್ ಚೆಕ್ ಮಾಡೋಣ. ನೋಡಿ, ಇದರಲ್ಲಿ ನೀರು ತುಂಬ್ತಾ ಇದ್ದೀನಿ. ಕೆಳಗಡೆ ಒಂದು ಡ್ರಾಪ್ ಕೂಡ ನೀರು ಬರ್ತಾ ಇಲ್ಲ. ನೀರು ಕೆಳಗಡೆ ಬರಬೇಕಾದ್ರೆ ಈ ರಾಡು ನಾನು ಮೇಲೆ ಕೆತ್ತಬೇಕಾಗುತ್ತೆ. ನೋಡಿ, ರಾಡು ಮೇಲೆತ್ತಿದಾಗ ನೀರು ಕೆಳಗಡೆ ಬರ್ತಾ ಇದೆ. ಇದೇ ರೀತಿ ಕರಗಿರುವ ಶೀಶಾನು ಕೂಡ ಹೊರಗಡೆ ಬರುತ್ತೆ ಸ್ನೇಹಿತರೆ. ನಾವು ತಯಾರಿಸಿರುವ ಈ ಮಷೀನ್ಗೆ ವೈರಿಂಗ್ ಕೂಡ ಫೈರ್ ಪ್ರೂಫ್ ಅಂದ್ರೆ ಬೆಂಕಿ ರಹಿತ. ಬೆಂಕಿಲಿ ಹಾಕಿದ್ರು ಕೂಡ ಇದು ಸುಡೋದಿಲ್ಲ. ಆ ರೀತಿ ವೈರು ಮತ್ತು ಇದಕ್ಕೆ ಸ್ಲೂ ಕೂಡ ಅದೇ ರೀತಿ ಯೂಸ್ ಮಾಡ್ತಾ ಇದ್ದೀನಿ. ಜೊತೆಯಲ್ಲಿ ಪಿಂಗಾಣಿಯ ಅಂದ್ರೆ ಸೆರಾಮಿಕ್ ಬಾಲ್ಸ್ ಕೂಡ ಯೂಸ್ ಮಾಡ್ತಾ ಇದ್ದೀನಿ. ಸೆರಾಮಿಕ್ ಬಾಲ್ಸ್ ಮತ್ತು ಈ ಸ್ಲೂಗಳು ನಮ್ಮ ಮೆಷಿನ್ಗೆ ಇನ್ಸುಲೇಟೆಡ್ ಕೆಲಸ ಮಾಡುತ್ತೆ. ಇದರಿಂದ ಯಾವುದೇ ರೀತಿಯ ಹಾನಿ ಆಗೋದಿಲ್ಲ. ಈ ರೀತಿ ಒಂದೊಂದೇ ಮಣಿ ಹಾಕಿದ್ರೆ ನಾವು ವೈರು ಯಾವ ರೀತಿ ಬೇಕು ಆ ರೀತಿ ಫೋಲ್ಡಿಂಗ್ ಮಾಡ್ಕೋಬಹುದು. ಸ್ವಲ್ಪ ಕೆಲಸ ಜಾಸ್ತಿ ಹಿಡಿಯುತ್ತೆ, ಆದ್ರೆ ಸೇಫ್ಟಿನೂ ಮುಖ್ಯ ಅಲ್ವಾ ಸ್ನೇಹಿತರೆ. ನಾವು ಪೋಣಿಸ್ತಾ ಇರುವ ಈ ಮಣಿಗಳು ಒಂದಕ್ಕೊಂದು ಈ ರೀತಿ ಲಾಕ್ ಆಗುತ್ತೆ. ನಮಗೆ ಯಾವ ಡಿಗ್ರಿ ಬೇಕೋ ಆ ಡಿಗ್ರಿಗೆ ನಾವು ಇದನ್ನ ರೊಟೇಟ್ ಮಾಡ್ಕೋಬಹುದು. 2 ವೈರಿಗೆ ಸಮನಾಗಿ 30-30 ಪಿಂಗಾಣಿಯ ಮಣಿ ಪೋಣಿಸಿದ್ದೀನಿ. ನಮಗೆ ಇಷ್ಟೇ ಸಾಕು. ಡಬಲ್ ಸೇಫ್ಟಿಗೋಸ್ಕರ ನಾನು ಈ ಸ್ಲೂ ಯೂಸ್ ಮಾಡ್ತಾ ಇದ್ದೀನಿ. ಈ ಸ್ಲೂ ಕೂಡ ನಾವು ಬೆಂಕಿಲ್ ಹಾಕಿದ್ರು ಕೂಡ ಉರಿಯೋದು ಇಲ್ಲ, ಕರಗೋದು ಇಲ್ಲ ಸ್ನೇಹಿತರೆ. ನಾವು ತಯಾರಿಸ್ತಿರುವ ಈ ಮಷೀನಿನಲ್ಲಿ ಮೇನ್ ಮೆಕ್ಯಾನಿಸಮ್ ಕೆಲಸ ಇಷ್ಟೇ ಸ್ನೇಹಿತರೆ. ಇದೇ ಈ ನಮ್ಮ ಮಿಷಿನ್ಗೆ ಮೇನ್ ಸೂತ್ರಧಾರಿ. ನಾವು ತಗೊಬಂದಿರುವ ಪಾತ್ರೆ ಅಳತೆ ಪ್ರಕಾರ ಇದೊಂದು ಫ್ರೇಮ್ ತಯಾರಿಸ್ಕೊಂಡಿದ್ದೀನಿ. ಈ ಫ್ರೇಮಿನಲ್ಲೇ ನಮ್ಮ ಎಲ್ಲಾ ಪಾತ್ರೆಗಳು ಫಿಟ್ಟಿಂಗ್ ಆಗುತ್ತೆ. ಕಂಟ್ರೋಲರ್ ಫಿಟ್ ಮಾಡೋದಕ್ಕೆ ನನ್ನ ಹತ್ರ ಇದೊಂದು ಹಳೆಯ DP ಬಾಕ್ಸ್ ಇತ್ತು. ಆ ಬಾಕ್ಸ್ ಅನ್ನೇ ಇದಕ್ಕೆ ಯೂಸ್ ಮಾಡ್ತಾ ಇದ್ದೀನಿ.
ಹೆಚ್ಚು ಕಮ್ಮಿ ವೈರಿಂಗ್ ಮತ್ತು ಫಿಟ್ಟಿಂಗ್ ಕೆಲಸ ಎಲ್ಲ ಕಂಪ್ಲೀಟ್ ಆಗಿ ಮುಗ್ದಿದೆ. ಈಗ ಇದು ಯಾವ ರೀತಿ ಕೆಲಸ ಮಾಡುತ್ತೆ ಅಂತ ಒಂದ್ಸಲ ಟ್ರಯಲ್ ಮಾಡಿ ನೋಡೋಣ ಅಲ್ವಾ ಸ್ನೇಹಿತರೆ. ನಾನು ಮೊದಲೇ ಹೇಳಿದ್ದೆ ನಿಮಗೆ ಶೀಶಾ ತೆಗೆಯೋದಕ್ಕೆ ನೋಡಿ ಈ ರಾಡು ಈ ರೀತಿ ನಾವು ಥ್ರೆಡ್ ಓಪನ್ ಮಾಡಿದಾಗ ಈ ರೀತಿ ಓಪನ್ ಆಗುತ್ತೆ, ಕೆಳಗಡೆ ಶೀಶಾ ಆಗುತ್ತೆ. ನಮಗೆ ಯಾವಾಗ ಬೇಕೋ ಆಗ ನಾವು ಇದನ್ನ ಕ್ಲೋಸ್ ಮಾಡ್ಕೋಬಹುದು. ನಾವು ತಯಾರಿಸಿರುವ ಈ ಯಂತ್ರ ವಿದ್ಯುತ್ ಶಕ್ತಿ ಸಹಾಯದಿಂದ ರನ್ ಆಗುತ್ತೆ. ಬನ್ನಿ ಈಗ ಪ್ಲಗ್ ಇನ್ ಮಾಡ್ಬಿಟ್ಟು ಇದು ಯಾವ ರೀತಿ ರನ್ ಆಗುತ್ತೆ ಅಂತ ನೋಡೋಣ. ನೋಡಿ ಇಲ್ಲಿ ಒಂದು MCB ಡಬಲ್ ಸೇಫ್ಟಿಗೋಸ್ಕರ ಒಂದು MCB ಫಿಟ್ ಮಾಡಿದ್ದೀನಿ. ಈ ಸ್ವಿಚ್ ಆನ್ ಮಾಡಿದ್ರೆ ನಮ್ಮ ಯಂತ್ರ ಆನ್ ಆದಂಗೆ. ಟ್ರಯಲ್ ಮಾಡೋದಕ್ಕೆ ಮಾರ್ಕೆಟ್ ಇಂದ 3 kg ಸೀಸಾ ತಗೊಬಂದಿದ್ದೀನಿ, ಅಂದ್ರೆ ಲೆಡ್ ತಗೊಬಂದಿದ್ದೀನಿ. ನೋಡಿ ಈ ರೀತಿ ಇದು ಸಾಲಿಡ್ ಬಾರ್ ರೀತಿ ಇರುತ್ತೆ, ಇದನ್ನ ಕಟ್ ಮಾಡ್ಕೊಂಡು ತುಂಡು ತುಂಡು ಮಾಡ್ಕೊಂಡಿದ್ದೀನಿ. ನಾವು ತಯಾರಿಸಿರುವ ಈ ಯಂತ್ರದಲ್ಲಿ ಸೀಸಾ ಅಂದ್ರೆ ಲೆಡ್ ಎಷ್ಟು ಸಮಯದಲ್ಲಿ ಮೆಲ್ಟ್ ಆಗುತ್ತೆ ಅಂತ ನನಗೂ ಕೂಡ ಗೊತ್ತಿಲ್ಲ ಸ್ನೇಹಿತರೆ. ಒಂದ್ಸಲ ಟ್ರಯಲ್ ಮಾಡಿದ್ಮೇಲೆ ಎಲ್ಲ ಅರ್ಥ ಆಗುತ್ತೆ. ಲೆಡ್ ಮೆಲ್ಟ್ ಆಗೋದಕ್ಕೆ ಎಷ್ಟು ಸಮಯ ತಗೊಳುತ್ತೆ ಅಂತ ಚೆಕ್ ಮಾಡೋದಕ್ಕೆ ನಾನು ಟೈಮರ್ ಕೂಡ ಸೆಟ್ ಮಾಡಿದ್ದೀನಿ. ವಾವ್ ಸ್ನೇಹಿತರೆ, ಆಲ್ರೆಡಿ ಈಗ ನೀವು ನೋಡ್ತಾ ಇರ್ಬೋದು ನಾನು ಲೆಡ್ ಹಾಕಿ 2-3 ನಿಮಿಷ ಆಯ್ತು ಅಷ್ಟೇ ಸ್ನೇಹಿತರೆ. ನೋಡಿ ಆಗ್ಲೇ ಇದು ಕರಗಕ್ಕೆ ಸ್ಟಾರ್ಟ್ ಆಗಿದೆ. ನಾವು ತಗೊಬಂದಿರುವ ಈ 3 kg ಸೀಸಾ ಯಾವ ಮೂಲೆಗೂ ಸಾಕಾಗ್ಲಿಲ್ಲ ಸ್ನೇಹಿತರೆ. ಬೋಲ್ಟಿಂದ ಸ್ವಲ್ಪ ಮಾತ್ರ ಮೇಲ್ ಬಂದಿದೆ. ಇದು ಕೆಳಗಡೆ ಯಾವ ರೀತಿ ಫ್ಲೋ ಆಗುತ್ತೆ ಬನ್ನಿ ಚೆಕ್ ಮಾಡಿ ನೋಡೋಣ. ಆಗಿರುವ ಸೀಸಾ ಹೊರಗಡೆ ತೆಗೆಯೋದಕ್ಕೆ ಈ ಮೇಲ್ಗಡೆಯ ಬೋಲ್ಟ್ ನಾವು ಟೈಟ್ ಮಾಡಬೇಕಾಗುತ್ತೆ. ಈ ಬೋಲ್ಟ್ ಟೈಟ್ ಮಾಡಿದ್ರೆ ಹೋಲ್ ಓಪನ್ ಆಗುತ್ತೆ, ಅಲ್ಲಿ ಕೆಳಗಡೆ ಸೀಸಾ ಸುರಿಯುತ್ತೆ. ನೋಡಿ ಸ್ನೇಹಿತರೆ, ಈ ರೀತಿ ಸೀಸಾ ಹೊರಗಡೆ ಬರುತ್ತೆ. ಹೇಗಿತ್ತು ಸ್ನೇಹಿತರೆ ಇವತ್ತಿನ ನಮ್ಮ ವಿಡಿಯೋ? ಕಮೆಂಟ್ ಮಾಡಿ ತಿಳಿಸಿ. ಇಷ್ಟ ಆದ್ರೆ ಒಂದು ಲೈಕ್ ಮಾಡಿ ಸ್ನೇಹಿತರೆ. ತುಂಬಾನೇ ಇಷ್ಟ ಆದ್ರೆ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ ಸ್ನೇಹಿತರೆ. ಇಷ್ಟೊತ್ತು ನಮ್ಮ ವಿಡಿಯೋ ನೋಡೋದಕ್ಕೆ ಧನ್ಯವಾದಗಳು ಸ್ನೇಹಿತರೆ. ಜೈ ಹಿಂದ್.